ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಗೌರಿ ನಾರಾಯಣಿ ನಮೋಸ್ತುತೆ. ಆಷಾಢದ 3ನೇ ಶುಕ್ರವಾರವೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಮಾಡಲಾಗಿದೆ. ನಾಡಿನ ಅಧಿದೇವತೆ ಆಗಿರುವಂತಹ ಚಾಮುಂಡೇಶ್ವರಿಯ ಮೂರ್ತಿಯನ್ನು ನೀವು ಗಮನಿಸ್ಬೋದು. ಈ ಬಾರಿ ಜನರಿಗೆ ಅಥವಾ ಭಕ್ತಾದಿಗಳಿಗೆ ಗಜಲಕ್ಷ್ಮಿಯ ಅಲಂಕಾರದಲ್ಲಿ ನಾಡಿನ ದೇವತೆ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ. ಏನು ಬಿಳಿಯ ವಸ್ತ್ರವನ್ನು ಅಥವಾ ಸೀರೆಯನ್ನು ಹಾಗೂ ಏನು ಪರ್ಪಲ್ ಕಲರ್ನ ಬಾರ್ಡರ್ನ ಹೊರುವಂತಹ ಸೀರೆಯನ್ನು ಉಡಿಸಿದ್ದಾರೆ. ಹೀಗಾಗಿ ಸಾಂಪ್ರದಾಯಿಕ ಬರುವಂತಹ ಅನೇಕ ಒಡವೆಗಳನ್ನು ಕೂಡ ಏನು ದೇವರಿಗೆ ಧರಿಸಿರ್ತಕ್ಕಂಥದ್ದು. ಈ ಒಂದು ಗಜಲಕ್ಷ್ಮಿ ಅಲಂಕಾರ ಅಂದರೆ ಗಜದ ಮೇಲೆ ಅಂದರೆ ಆನೆಯ ಮೇಲೆ ಚಾಮುಂಡೇಶ್ವರಿ ಸವಾರಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಚಾಮುಂಡೇಶ್ವರಿನ ಲಕ್ಷ್ಮೀ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಆಷಾಢ ಮಾಸ. ಹೀಗಾಗಿ 4 ವಾರಗಳ ಕಾಲ ಕೂಡ ವಿವಿಧ ಅಲಂಕಾರಗಳಲ್ಲಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಲಾಗುತ್ತೆ. ಅದೇ ರೀತಿ ಗಜಲಕ್ಷ್ಮಿ ಅಲಂಕಾರದಲ್ಲಿ ನಾಡಿನ ದೇವತೆ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಈ ಆನೆಯನ್ನು ನೋಡಿದಾಗಲೆಲ್ಲವೂ ಕೂಡ ಅರ್ಜುನನ ನೆನಪು ಪದೇ ಪದೇ ಕಾಡ್ತದೆ. ಹೀಗಾಗಿ ಈ ಒಂದು ಅಲಂಕಾರ ಏನಿದೆ ಈ ಅಲಂಕಾರವನ್ನು ಕಣ್ತುಕೊಳ್ಳೋಕ್ಕೆ ಮುಂಜಾನೆಯಿಂದಲೂ ಕೂಡ ವಿವಿಧ ರೀತಿಯಂತಹ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಏನು ಮುಂಜಾನೆಯಿಂದಲೇ ದೇವರಿಗೆ ಅಭಿಷೇಕ ಹಾಗೂ ಇತರ ಉತ್ಸವಗಳು ಕೂಡ ನಡೀತಾ ಇದೆ. ದೇವಾಲಯದ ಒಳಾವರಣವನ್ನು ಕೂಡ ಸಂಪೂರ್ಣವಾಗಿ ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ದೇವರ ಆ ಒಂದು ಮಂಟಪ ಇರ್ಬೋದು ಅಥವಾ ಪ್ರಾಂಗಣ ಇರ್ಬೋದು ಎಲ್ಲವೂ ಕೂಡ ವಿವಿಧ ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ. ದರ್ಶನಕ್ಕೂ ಕೂಡ VIP ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಅನೇಕ VIP ಅಂದರೆ ರಾಜಕಾರಣಿಗಳು ಕೂಡ ಒಂದು ಭಗವಂತನ ದರ್ಶನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈ ಬಾರಿ ಕೂಡ 3ನೇ ಆಷಾಢ ಶುಕ್ರವಾರವೂ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಗಜಲಕ್ಷ್ಮಿ ಅಲಂಕಾರದಲ್ಲಿ ದೇವರು ಕಂಗೊಳಿಸ್ತಾ ಇದೆ. ಹೀಗಾಗಿ 3ನೇ ವಾರದಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು.